ಹಾಯ್ ಎಲ್ಲ ನನ್ನ ಕನ್ನಡ ಜನತೆಗೆ ನಮಸ್ಕಾರಗಳು. ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಷನ್ ಮಾಡೋಣ ಅಂದರೆ ಟಿ ಇ ಟಿ ಮತ್ತು ಸಿ ಟಿ ಇ ಟಿ, ಕೆ ಇ ಎ, ಪಿ ಸಿ, ಪಿ ಎಸ್ ಐ ಹಾಗೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಕನ್ನಡ ಇಂಪಾರ್ಟೆಂಟ್ ಕ್ವಶನ್ ಕುರಿತು ಇವತ್ತು ಚರ್ಚೆ ಮಾಡೋಣ. ಯಾರಾದರೂ ಹೊಸದಾಗಿ ಫಸ್ಟ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತು ಕ್ವಶನ್ಸ್ನ ಡಿಸ್ಕಷನ್ ಮಾಡೋಣ. ಮೊದಲನೇ ಕ್ವಶನ್ನು, ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಯಾವುದು? ಆಪ್ಷನ್ ಎ ಆದಿಪುರಾಣ, ಆಪ್ಷನ್ ಬಿ ಕವಿರಾಜ ಮಾರ್ಗ, ಆಪ್ಷನ್ ಸಿ ವಡ್ಡಾರಾಧನೆ, ಆಪ್ಷನ್ ಡಿ ಪಂಪ ಭಾರತ. ಆಪ್ಷನ್ ಬಿ ಕವಿರಾಜ ಮಾರ್ಗ ಈಸ್ ಎ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ ಎ ಆದಿಪುರಾಣ ಇದನ್ನು ಬರೆದವ್ರು ಯಾರಪ್ಪ ಅಂದರೆ ಪಂಪ. ಆಪ್ಷನ್ ಬಿ ಕವಿರಾಜ ಮಾರ್ಗ ಇದನ್ನು ಯಾರು ಬರೆದಿದ್ದಾರೆ ಅಂದರೆ ಶ್ರೀ ವಿಜಯ. ಆಪ್ಷನ್ ಸಿ ವಡ್ಡಾರಾಧನೆ ಇದನ್ನು ಬರೆದವರು ಯಾರಂದರೆ ಶಿವಕೋಟ್ಯಾಚಾರ್ಯ. ಇದು ಕನ್ನಡದ ಮೊದಲ ಗದ್ಯ ಕೃತಿಯಾಗೈತಿ. ನೆಕ್ಸ್ಟ್ ಪಂಪ ಭಾರತವನ್ನು ಬರೆದವರು ಯಾರು? ಪಂಪ ಭಾರತವನ್ನು ಬರೆದವರು ಯಾರಂದರೆ ಪಂಪ. ಸರಿ, ಈಗ ಎರಡನೇ ಕ್ವಶನು, ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಕನಕದಾಸರು, ಆಪ್ಷನ್ ಬಿ ರಾಘವಾಂಕ, ಆಪ್ಷನ್ ಸಿ ಪುರಂದರದಾಸರು, ಆಪ್ಷನ್ ಡಿ ಬಸವಣ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ಪುರಂದರದಾಸರು ಈಸ್ ಎ ರೈಟ್ ಆನ್ಸರ್. ಕನಕದಾಸರನ್ನು ಭಕ್ತ ಕನಕದಾಸರು ಅಂತ ಹೇಳ್ಬಿಟ್ಟು ಕರೀತಾರೆ. ಆಪ್ಷನ್ ಬಿ ರಾಘವಾಂಕ ಅವರನ್ನು ಷಟ್ಪದಿಯ ಬ್ರಹ್ಮ ಅಂತ ಹೇಳ್ಬಿಟ್ಟು ಕರೀತಾರೆ. ಆಪ್ಷನ್ ಸಿ ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳ್ಬಿಟ್ಟು ಕರೀತಾರೆ. ಲಾಸ್ಟ್ ಡಿ ಆಪ್ಷನ್ ಬಸವಣ್ಣ ಇವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಹಾಗೆ ಇನ್ನೊಬ್ಬರು ಸರ್ ಅರ್ತ್ ಮೈಲರ್ ಅನ್ನುವರು ಏನಂತ ಕರೆದಿದ್ದಾರೆ ಅಂದರೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಹೇಳ್ಬಿಟ್ಟು ಬಸವಣ್ಣವರಿಗೆ ಕರೆದಿದ್ದಾರೆ. ಮೂರನೇ ಕ್ವಶನು, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡಿಗರು ಯಾರು? ಆಪ್ಷನ್ ಎ ದ ರಾ ಬೇಂದ್ರೆ, ಆಪ್ಷನ್ ಬಿ ಶಿವರಾಮ್ ಕಾರಂತ, ಆಪ್ಷನ್ ಸಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಆಪ್ಷನ್ ಡಿ ಕುವೆಂಪು. ಆಪ್ಷನ್ ಡಿ ಕುವೆಂಪು ಈಸ್ ಎ ರೈಟ್ ಆನ್ಸರ್. ಇಲ್ಲಿ ಆಪ್ಷನಲ್ಲಿ ಗಮನಿಸ್ಬೋದು ನೀವು, ಅಂದರೆ ಆಪ್ಷನ್ ಎ ದ ರಾ ಬೇಂದ್ರೆ, ಆಪ್ಷನ್ ಬಿ ಶಿವರಾಮ್ ಕಾರಂತ್, ಆಪ್ಷನ್ ಸಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಆಪ್ಷನ್ ಡಿ ಕುವೆಂಪು. ಇವ್ರು 4 ಜನ ಏನಿದ್ದಾರಲ್ಲ ಇವರಿಗೆ 4 ಜನಕ್ಕೂ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಅದರಲ್ಲಿ ಫಸ್ಟ್ ಒನ್ ಲಭಿಸಿದ ಯಾರಿಗೆ ಅಂತ ಕೇಳಿದ್ರಲ್ಲಿ ಕುವೆಂಪು ಈಸ್ ಎ ಕರೆಕ್ಟ್ ಆನ್ಸರ್. ಬಟ್ ಕುವೆಂಪು ಅವರಿಗೆ ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಆಪ್ಷನ್ ಎ ದ ರಾ ಬೇಂದ್ರೆ ಇವರಿಗೆ 4 ತಂತಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಆಪ್ಷನ್ ಬಿ ಶಿವರಾಮ್ ಕಾರಂತ್ ಇವರಿಗೆ ಮೂಕಜ್ಜಿಯ ಕನಸು ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಆಪ್ಷನ್ ಸಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಚಿಕ್ಕ ವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಈಗ 4ನೇ ಕ್ವಶನ್ ನೋಡೋಣ. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊದಲು ಯಾರಿಗೆ ನೀಡಲಾಯಿತು? ಆಪ್ಷನ್ ಎ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕುವೆಂಪು, ಆಪ್ಷನ್ ಬಿ ಎಸ್ ನಿಜಲಿಂಗಪ್ಪ, ಆಪ್ಷನ್ ಸಿ CNR ರಾವ್, ಆಪ್ಷನ್ ಡಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ. ಆಪ್ಷನ್ ಎ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕುವೆಂಪು ಈಸ್ ಎ ರೈಟ್ ಆನ್ಸರ್. ಈ 4 ಆಪ್ಷನ್ನ ಗಮನಿಸೋ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕುವೆಂಪು, ಆಪ್ಷನ್ ಬಿ ಎಸ್ ನಿಜಲಿಂಗಪ್ಪ, ಆಪ್ಷನ್ ಸಿ CNR ರಾವ್, ಆಪ್ಷನ್ ಡಿ ವೀರೇಂದ್ರ ಹೆಗ್ಡೆ. ಈ 4 ಜನಕ್ಕೆ ಏನು ಮಾಡಿದ್ದಾರೆ ಅಂದರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕುವೆಂಪು ಅವರಿಗೆ 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ. ಹಾಗೆ ಎಸ್ ನಿಜಲಿಂಗಪ್ಪ ಅವರಿಗೆ 1999ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ. ಆಪ್ಷನ್ ಸಿ ಪ್ರೊಫೆಸರ್ CNR ರಾವ್ ಇವರಿಗೆ 2000 ಇಸ್ವಿಯಲ್ಲಿ ಏನು ಮಾಡಿದ್ದಾರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ. ಲಾಸ್ಟು ಆಪ್ಷನ್ ಡಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಇವರಿಗೆ 2009ನೇ ವರ್ಷದಲ್ಲಿ ಏನು ಮಾಡಿದ್ದಾರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಈಗ 5ನೇ ಕ್ವಶನ್ನು, ವಿಶ್ವರೂಪದರ್ಶನ ಯೋಗವು ಭಗವದ್ಗೀತೆಯ ಎಷ್ಟನೇ ಅಧ್ಯಾಯದಲ್ಲಿದೆ? ಆಪ್ಷನ್ ಎ 10ನೇ ಅಧ್ಯಾಯ, ಆಪ್ಷನ್ ಬಿ 11ನೇ ಅಧ್ಯಾಯ, ಆಪ್ಷನ್ ಸಿ 12ನೇ ಅಧ್ಯಾಯ, ಆಪ್ಷನ್ ಡಿ 15ನೇ ಅಧ್ಯಾಯ. ಆಪ್ಷನ್ ಬಿ 11ನೇ ಅಧ್ಯಾಯ ಈಸ್ ಎ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ ಎ 10ನೇ ಅಧ್ಯಾಯ ಇದು ಯಾವುದ್ರ ಬಗ್ಗೆ ಸಂಬಂಧಪಟ್ಟಿದೆ ಅಂದರೆ ವಿಭೂತಿ ಯೋಗ. ಆಪ್ಷನ್ ಬಿ 11ನೇ ಅಧ್ಯಾಯ, ಈ 11ನೇ ಅಧ್ಯಾಯ
ವಿಶ್ವರೂಪ ದರ್ಶನ ಯೋಗದ ಬಗ್ಗೆ ತಿಳಿಸ್ಕೊಡುತ್ತೆ. ಆಪ್ಷನ್ ಸಿ 12ನೇ ಅಧ್ಯಾಯ. ಈ ಅಧ್ಯಾಯ ಭಕ್ತಿ ಬಗ್ಗೆ ತಿಳಿಸ್ಕೊಡುತ್ತೆ. ಇನ್ನು ಆಪ್ಷನ್ ಡಿ 15ನೇ ಅಧ್ಯಾಯ. ಈ ಅಧ್ಯಾಯ ಪುರುಷೋತ್ತಮ ಯೋಗದ ಬಗ್ಗೆ ತಿಳಿಸ್ಕೊಡುತ್ತೆ. ಈಗ 6ನೇ ಕ್ವಶನ್ ನೋಡೋಣ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ GS ಶಿವರುದ್ರಪ್ಪ, ಆಪ್ಷನ್ ಸಿ M ಗೋವಿಂದ ಪೈ, ಆಪ್ಷನ್ ಡಿ ದ.ರಾ ಬೇಂದ್ರೆ. ಆಪ್ಷನ್ ಸಿ M ಗೋವಿಂದ ಪೈ ಈಸ್ ಎ ರೈಟ್ ಆನ್ಸರ್. ಈಗ ಎಲ್ರಿಗೂ ಒಂದು ಡೌಟ್ ಏನಂದರೆ ಕುವೆಂಪು ರೈಟ್ ಆನ್ಸರ್ ಅಂತ ಅಂದ್ಕೊಂಡಿರ್ತೀರ. ಬಟ್ ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತ ಕೊಟ್ಟಿದ್ದಾರೆ. ರಾಷ್ಟ್ರಕವಿ ಯಾರು ಅಂದರೆ M ಗೋವಿಂದ ಪೈ ಅಂತ ಹಾಕಬೇಕು. ಒಂದು ವೇಳೆ ಕನ್ನಡದಲ್ಲಿ ಮೊಟ್ಟ ಮೊದಲು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಕೇಳಿದರೆ ಆವಾಗ ಕುವೆಂಪು ಅಂತ ಹಾಕಬೇಕು. ಈಗ 7ನೇ ಕ್ವಶನ್ ನೋಡೋಣ. ಕನ್ನಡವು ಯಾವ ಭಾಷಾ ವರ್ಗಕ್ಕೆ ಸೇರಿದೆ? ಆಪ್ಷನ್ ಎ ದ್ರಾವಿಡ, ಆಪ್ಷನ್ ಬಿ ಇಂಡೋ ಆರ್ಯನ್, ಆಪ್ಷನ್ ಸಿ ಇಂಡೋ ದ್ರಾವಿಡ, ಆಪ್ಷನ್ ಡಿ ಇಂಡೋ ಇಸ್ಲಾಮಿಕ್. ಆಪ್ಷನ್ ಎ ದ್ರಾವಿಡ. ದ್ರಾವಿಡ ಈಸ್ ಎ ರೈಟ್ ಆನ್ಸರ್. ಈಗ 8ನೇ ಕ್ವಶನ್ ನೋಡೋಣ. ಕನ್ನಡದ ಮೊದಲ ಕಾವ್ಯದ ಹೆಸರೇನು? ಆಪ್ಷನ್ ಎ ಆದಿಪುರಾಣ, ಆಪ್ಷನ್ ಬಿ ಪಂಪಭಾರತ, ಆಪ್ಷನ್ ಸಿ ರಾಮಾಯಣ, ಆಪ್ಷನ್ ಡಿ ಮಹಾಭಾರತ. ಆಪ್ಷನ್ ಎ ಆದಿಪುರಾಣ. ಆದಿಪುರಾಣ ಈಸ್ ಎ ರೈಟ್ ಆನ್ಸರ್. ಆದಿಪುರಾಣ ಮತ್ತು ಪಂಪಭಾರತವನ್ನು ಬರೆದವ್ರು ಯಾರಂದರೆ ಪಂಪ. ಆಪ್ಷನ್ ಸಿ ರಾಮಾಯಣ. ಇದನ್ನು ಬರೆದವ್ರು ಯಾರಂದರೆ ಮಹರ್ಷಿ ವಾಲ್ಮೀಕಿ. ಆಪ್ಷನ್ ಡಿ ಮಹಾಭಾರತ. ಇದನ್ನು ಬರೆದವರು ವೇದವ್ಯಾಸರು. ಈಗ 9ನೇ ಕ್ವಶನ್ನು. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ಆಪ್ಷನ್ ಎ ತಾಳಗುಂದ, ಆಪ್ಷನ್ ಬಿ ಹಲ್ಮಿಡಿ ಶಾಸನ, ಆಪ್ಷನ್ ಸಿ ಮಸ್ಕಿ ಶಾಸನ, ಆಪ್ಷನ್ ಡಿ ಗುಡ್ನಾಪುರ ಶಾಸನ. ಆಪ್ಷನ್ ಬಿ ಹಲ್ಮಿಡಿ ಶಾಸನ ಈಸ್ ಎ ರೈಟ್ ಆನ್ಸರ್. ಇದು ಕನ್ನಡದ ಮೊಟ್ಟ ಮೊದಲ ಶಾಸನ ಆಗಿದೆ. ಇದು ಕದಂಬರ ಅರಸ ಕಾಕುತ್ಸವರ್ಮನ ಕುರಿತು ಮಾಹಿತಿಯನ್ನು ನೀಡುತ್ತದೆ. ಇದು ಪ್ರಸ್ತುತ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಪ್ರಸ್ತುತ ಇಂದಿಗೂ ಕೂಡ ಏನೇನು ಮಾಡ್ಬೋದು ಹಲ್ಮಿಡಿ ಶಾಸನವನ್ನು ನಾವು ಕಾಣ್ಬೋದು. ಎ ತಾಳಗುಂದ ಶಾಸನ. ಈ ತಾಳಗುಂದ ಶಾಸನ ಸಂಸ್ಕೃತದ ಮೊಟ್ಟ ಮೊದಲ ಶಾಸನ ಆಗಿದೆ. ಆಪ್ಷನ್ ಸಿ ಮಸ್ಕಿ ಶಾಸನ. ಈ ಮಸ್ಕಿ ಶಾಸನವು ಅಶೋಕನ ಕುರಿತು ಮಾಹಿತಿಯನ್ನು ನೀಡುತ್ತದೆ. ಆಪ್ಷನ್ ಡಿ ಗುಡ್ನಾಪುರ ಶಾಸನ. ಈ ಗುಡ್ನಾಪುರ ಶಾಸನ ಮಯೂರವರ್ಮನ ತಾತ ಅಂದರೆ ಕದಂಬರ ಪ್ರಸಿದ್ಧ ಅರಸ ಮಯೂರವರ್ಮನ ತಾತನ ಕುರಿತು ಈ ಗುಡ್ನಾಪುರ ಶಾಸನದಲ್ಲಿ ಮಾಹಿತಿಯನ್ನು ನೀಡುತ್ತದೆ. 10ನೇ ಕ್ವಶನ್ನು. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಯಾರು? ಆಪ್ಷನ್ ಎ ದ.ರಾ ಬೇಂದ್ರೆ, ಆಪ್ಷನ್ ಬಿ ಶಿವರಾಮ್ ಕಾರಂತ್, ಆಪ್ಷನ್ ಸಿ ಕುವೆಂಪು, ಆಪ್ಷನ್ ಡಿ ಗಿರೀಶ್ ಕಾರ್ನಾಡ್. ಆಪ್ಷನ್ ಸಿ ಕುವೆಂಪು. ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಆಗಿದ್ದಾರೆ. ಆಪ್ಷನ್ ಎ ದ.ರಾ ಬೇಂದ್ರೆ. ಇವರು ಕೂಡ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರಿಗೆ 4 ತಂತಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಆಪ್ಷನ್ ಬಿ ಶಿವರಾಮ್ ಕಾರಂತ್. ಇವರಿಗೆ ಮುಖಜ್ಜಿಯ ಕನಸು ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಆಪ್ಷನ್ ಸಿ ಕುವೆಂಪು. ಇವರಿಗೆ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಆಪ್ಷನ್ ಡಿ ಗಿರೀಶ್ ಕಾರ್ನಾಡ್. ಇವರಿಗೆ ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇಂತಹ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ.